ನಮಸ್ಕಾರ ವೀಕ್ಷಕರೇ. ವಿಡಿಯೋದಲ್ಲಿ ನಾನು ನಿಮಗೆ KE ಮತ್ತು MCCಗೆ ಸಂಬಂಧಪಟ್ಟಾಗೆ ಭಾಳ ಮುಖ್ಯವಾಗಿರೋ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ಮೊದಲನೇ ಮಾಹಿತಿ ಏನಪ್ಪ ಅಂದರೆ KE ರಿಜಿಸ್ಟ್ರೇಷನ್ ಸಂಬಂಧಪಟ್ಟಾಗ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಈ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಪರೀಕ್ಷೆ ನಡೆಸ್ತು ಅದಾದ ನಂತರ ಸ್ಟೇಟ್ ವೈಸ್ ಡೀಟೇಲ್ ಇನ್ಫಾರ್ಮೇಷನ್ನ ಸಂಬಂಧಪಟ್ಟಂಥ ಅಥಾರಿಟಿಗೆ ಯೂಸಲಿ ಕೊಡ್ತಾರೆ. ಅಂದರೆ ಕರ್ನಾಟಕ ಅಂತ ಬಂದಾಗ KEಗೆ ಆ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಅವಾಗ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಎಲ್ಲ ಅವರು ಫೀಡ್ ಮಾಡಿದ ನಂತರ ಅಂದರೆ ಸಾಫ್ಟ್ವೇರ್ನಲ್ಲಿ ಅದನ್ನು ಎಲ್ಲ ಆ್ಯಡ್ ಮಾಡಿದ ನಂತರ ಮಕ್ಕಳಿಗೆ ಅಂದರೆ ನೀಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೊಂದು ಅವಕಾಶ ಕೊಡ್ತಾರೆ. ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನೆಕ್ಸ್ಟ್ ಪ್ರಕ್ರಿಯೆ ಅಂದರೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರೋ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಂದ್ರೆ ನಿಮ್ಮ ರೋಲ್ ನಂಬರ್ ಹಾಕಿದಾಗ ಆಟೋಮೆಟಿಕ್ಲಿ ಫೆಚ್ ಆಗುವಂಥದ್ದು. ಓಕೆ. ಮತ್ತು ಯಾರು ಇದುವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲೋ ಆ ವಿದ್ಯಾರ್ಥಿಗಳಿಗೂ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಯೂಸಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಕೆಲವು ವಿದ್ಯಾರ್ಥಿಗಳು ಒಟ್ಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ KEನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅವರಿಗೆ ಅವಕಾಶವಿರುತ್ತೆ. ಮತ್ತು ಆಮೇಲೆ ಯಾರು ಏನಾದರೂ ಮಿಸ್ಟೇಕ್ ಇದುವರೆಗೂ KEನಲ್ಲಿ ಏನಾದರೂ ಡೀಟೇಲ್ ಇನ್ಫಾರ್ಮೇಷನ್ ಲಿಂಗ್ವಿಸ್ಟಿಕ್ ಆಗಲಿ, ರಿಲಿಜಿಯಸ್ ಆಗಲಿ ಅಥವಾ ಕೆಲವು ಕನ್ನಡ ಆಗಲಿ, ರೂರಲ್ ಕೆಲವು ರಿಸರ್ವೇಷನ್ ಕ್ಲೇಮ್ ಮಾಡ್ಕೋವಂಥದ್ದಲ್ಲಿ ಅವರು ನೋ ಅಂತ ಹಾಕಿದರೆ ಮತ್ತು ಎಡಿಟ್ ಸಹ ಮಾಡ್ಕೊಳ್ಬೋದು. ಆ ಅವಕಾಶನೂ ಸಹ ನಿಮಗೆ ಯೂಸಲಿ ಕೊಡ್ತಾರೆ, ಎಡಿಟಿಂಗ್ ಕೊಡ್ತಾರೆ, ವೇಟ್ ಮಾಡಿ. ಓಕೆ. ರಿಜಿಸ್ಟ್ರೇಷನ್ ಯಾರು ಮಾಡಿಲ್ಲ ಅವರು ಸಹ ಮಾಡ್ಕೊಳ್ಬೋದು. ಇದಲ್ಲದೆ ಇದ್ರ ಜೊತೆ ಏನಪ್ಪ ಅಂತಂದರೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಕೆಲವು ವಿದ್ಯಾರ್ಥಿಗಳು ಕ್ಲಾಸ್ B, C, D ಆ ವಿದ್ಯಾರ್ಥಿಗಳಿಗೆ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರೋದಿಲ್ಲ. ಕ್ಲಾಸ್ A ಬಿಟ್ಟು ಉಳಿದೆಲ್ಲ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ನಡೀತೆ. ಮತ್ತು ಕ್ಲಾಸ್ A ವಿದ್ಯಾರ್ಥಿಗಳಿಗೆ ನಿಮ್ಮ ಕಾಲೇಜ್ನಲ್ಲಿ ಯಾರು ಇದ್ದವರೆಗೂ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅವ್ರಿಗೂ ಸಹ ಲಿಂಕ್ ಆ್ಯಕ್ಟಿವ್ ಮಾಡ್ತಾರೆ, ಅವರು ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯೂಸಲಿ ಮಾಡ್ಕೊಳ್ಬೋದು. ಓಕೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆ ಆಗಿರ್ಬೋದು, ಮತ್ತು ಸ್ಪೆಷಲ್ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು PH ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಆಗಿರ್ಬೋದು, ಎಲ್ಲ ಮತ್ತು ಇನ್ನೊಂದು ಸಲ ನಡೀಬೇಕಾಗತ್ತೆ. ಓಕೆ. ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇರುವಂಥದ್ದು. ಓಕೆ. ಅಂದರೆ ಅದು ಟೈಮ್ ತೆಗೆದುಕೊಳ್ಳುತ್ತೆ. ಯಾವಾಗ ಈ ಒಂದು ಮಾರ್ಕ್ಸ್ ಎಂಟ್ರಿಲಿ ಆದ ನಂತರ ಇವನ್ ಕನ್ನಡ ಟೆಸ್ಟ್ ಸಹ ತೆಗೆದುಕೊಳ್ಬೇಕಾಗುತ್ತೆ. ಹೊರನಾಡು ಮತ್ತು ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿಗಾಗಿ. ಹಾಗಾಗಿ ಆಲ್ಮೋಸ್ಟ್ ಒಂದು ಇದು ಪ್ರಕ್ರಿಯೆ ಆಗಬೇಕಂದ್ರೆ 15 ಡೇಸ್ ಬೇಕಾಗುತ್ತೆ. ನಾಳೆ ಸ್ಟಾರ್ಟ್ ಮಾಡಿದ್ರು ಸಹ 15 ಡೇಸ್ ಬೇಕು. ಬಟ್ ಇದು ಇನ್ನೂ ಮತ್ತೆ ಡಿಲೇ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ನೋಡಿ ನಮ್ಮ ಹತ್ರ DMEಲಿಂದ ಬರುವಂಥದ್ದು. ಆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಏನಪ್ಪ ಅಂದರೆ KEಗೆ ಬಂದಿಲ್ಲ. ಓಕೆ. ಮತ್ತು ಆಮೇಲೆ ಆಯುಷ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗುತ್ತೆ. ಮತ್ತು ಆಮೇಲೆ KCTಯಲ್ಲಿ ಬರುವಂಥ ಎಲ್ಲ ಕೋರ್ಸ್ಗಳು ಸೀಟ್ ಮ್ಯಾಟ್ರಿಕ್ಸಿಗೆ ಎಲ್ಲ ಪ್ರೊವೈಡ್ ಮಾಡಿದ ನಂತರ KE ಏನಪ್ಪ ಅಂದ್ರೆ KE ಆ್ಯಕ್ಚುಲಿ ಕೆಲಸ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ನ ತೆಗೆದುಕೊಂಡು ಅಲ್ಲೇನು ಮೆನ್ಷನ್ ಮಾಡಿರ್ತಾರೋ ಕ್ಯಾಟಗರಿ ವೈಸ್ ಏನು ಪರ್ಸೆಂಟೇಜ್ ಮೊದಲೇ ಆ್ಯಕ್ಚುಲಿ DMEಯಿಂದ ಬರುವಂಥದ್ದು ಅದನ್ನೇ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಎಲ್ಲರಿಗೊಂದು ಸೀಟ್ ಹಂಚಿಕೆ ಪ್ರಕ್ರಿಯೆ ಮಾಡುವುದು ಒಂದೇ KE ಕೆಲಸ ಆಗಿರುವಂಥದ್ದು. ಅದು ಸ್ಟಾರ್ಟ್ ಮಾಡಬೇಕು, ರನ್ ಮಾಡಬೇಕಂದ್ರೆ ಕಂಪಲ್ಸರಿ ಅದಕ್ಕೆ ಏನಪ್ಪ ಅಂದರೆ ರಿಲೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಅದು ಒದಗಿಸಿದ ನಂತರವೇ ಅದು ಸಾಧ್ಯ. ಹಾಗಾಗಿದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಓಕೆ. ಹಾಗಾಗಿ ಟೈಮ್ ತೆಗೆದುಕೊಳ್ಳುತ್ತೆ ಅನ್ಕೋತೀನಿ. ಮತ್ತು NMCನಿಂದ ಯಾವುದೇ ರೀತಿ ಇದುವರೆಗೂ ಯಾವುದೇ ರೀತಿ ಏನಪ್ಪ ಅಂತಂದರೆ ಸ್ಕೆಡ್ಯೂಲ್ ಬಂದಿಲ್ಲ. ಸ್ಟೇಟ್ ವೈಸ್ ಮತ್ತು ಸೆಂಟ್ರಲ್ ವೈಸ್ ಸ್ಕೆಡ್ಯೂಲ್ ಬರುತ್ತೆ. ಬಂದಾಗಲದು ಪ್ರಕ್ರಿಯೆ ಮುಂದುವರಿಯುವಂಥದ್ದು. ಓಕೆ. ಇನ್ನೂ ಅದರ ಇನ್ಫಾರ್ಮೇಷನ್ ಒಟ್ಟಾಗಿ ಬಂದಿಲ್ಲ. ಫಸ್ಟ್ NMCಲಿಂದ ಸ್ಟೇಟ್ ವೈಸ್ ಮತ್ತು ಸೆಂಟ್ರಲ್ ವೈಸ್ ಏನಪ್ಪ ಅಂದರೆ ಒಂದು ಸ್ಕೆಡ್ಯೂಲ್ ಬರುತ್ತೆ. ಬಂದಾಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನಲ್ಲಿ ಗೊತ್ತಾಗುತ್ತೆ ಯಾವಾಗ ನಡೆಯುವಂಥದ್ದು ಅಂತ. ಓಕೆ. ವೇಟ್ ಮಾಡಬೇಕಾಗುತ್ತೆ. ಪ್ರಕ್ರಿಯೆ ಹೇಳಿದ್ದೀನಿ, ಇನ್ನೂ ಸ್ವಲ್ಪ ಡೀಟೇಲ್ ಇದೆ. ನಾಳೆ ಸ್ಟಾರ್ಟ್ ಆಗಿದ್ರು ಸಹ 15 ಡೇಸ್ ಬೇಕು KEನಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಬೇಕಂದ್ರೆ. ಮತ್ತು MCC ಮೊದಲೇ ರೌಂಡ್ ಆದ ನಂತರ 15 ದಿನಗಳು ಮಿನಿಮಮ್ ಬೇಕಾಗುತ್ತೆ. ರೌಂಡ್ 1 ಆದ ನಂತರವೇ ನಮ್ಮ ಹತ್ರ ರೌಂಡ್ 1 ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ಟಾರ್ಟ್ ಮಾಡೋಕ್ಕೆ ಬರೋಲ್ಲ. ಮತ್ತು ಕರ್ನಾಟಕ CT ಆಗಲಿ ನೀಟಾಗಲಿ ಕಂಬೈನ್ ಆಗಿರುವಂಥದ್ದು. ಮತ್ತು HS ಮತ್ತು ಈ ಒಂದು BPT ಕೋರ್ಸಸ್ಗಳು ಇನ್ನೂ ಸಹ ಅಟ್ ದ ಸೇಮ್ ಟೈಮ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ. ಓಕೆ. ಹೇಳ್ತಾ ಇದ್ದೀನಿ MCC ನಾಳೆ ಸ್ಟಾರ್ಟ್ ಮಾಡಿದ್ರು ಸಹ ಆ ಒಂದು ಫಸ್ಟ್ ರೌಂಡ್ 15 ಡೇಸ್ ಬೇಕಾಗುತ್ತೆ. ನಂತರವೇ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಹತ್ರ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದೀನಲ್ಲ, ಆ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರವೇ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. NMC ಸ್ಕೆಡ್ಯೂಲ್ವರೆಗೂ ಎಲ್ಲರೂ ವೇಟ್ ಮಾಡಲೇಬೇಕು. ವೇಟ್ ಮಾಡಿ. ಮತ್ತು ಆಮೇಲೆ ಅದೇನೊಂದು MCC ಅಂತ ಬಂದಾಗ ಡೀಮ್ಡ್ ಯೂನಿವರ್ಸಿಟಿ ಆಗಲಿ ಅಥವಾ ನೀವು ಆಲ್ ಇಂಡಿಯಾ ಕೋಟ ಮುಖಾಂತರ ಆಗಲಿ ಸೆಕ್ಯೂರಿಟಿ ಡಿಪಾಸಿಟ್ ಕೊಡಬೇಕಾಗುತ್ತೆ. ಬಟ್ ಡೀಮ್ಡ್ ಯೂನಿವರ್ಸಿಟಿಗೆ ಯೂಸಲಿ 2 lakhs ಸಮಥಿಂಗ್ ಯೂಸಲಿ ಡಿಪಾಸಿಟ್ ಇರುವಂಥದ್ದು. ಓಕೆ. ಅಲ್ಲಿ ನೀವು ಪೇ ಮಾಡಿದಾಗ ಮೊದಲನೇ ರೌಂಡಲ್ಲಿ ಸೀಟ್ ಸಿಕ್ಕಾಗ ಅದನ್ನು ಬಿಡ್ಬೋದು. ಫ್ರೀ ಎಕ್ಸಿಟ್ ಇರುವಂಥದ್ದು. ಯಾವುದೇ ರೀತಿ ನಿಮಗೆ ಪೆನಲ್ಟಿ ಅಂದರೆ ಯಾವುದೇ ರೀತಿ ನಿಮ್ಮ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಮೌಂಟ್ ಯಾವುದೇ ರೀತಿ ಮುಟ್ಟುಗೋಲು ಮಾಡ್ಕೊಳ್ಳೋದಿಲ್ಲ. ಓಕೆ. ಬಟ್ ರೌಂಡ್ 2 ರೌಂಡ್ 3ನಲ್ಲಿ ಸಿಕ್ಕಿರುವಂಥ ಸೀಟ್ನ ನೀವು ಬಿಡೋಂಗಿರೋದಿಲ್ಲ. ಎಲ್ಲಿವರೆಗೂ ನಿಮಗೆ ಸ್ಟೇಟ್ ವೈನಲ್ಲಿ ಸೀಟ್ ಸಿಕ್ಕಾಗ ಅವರು ಸೀಟ್ ಕ್ಯಾನ್ಸಲೇಷನ್ ಒಂದು ಬಿಡ್ತಾರೆ ಯೂಸಲಿ ನೋಟಿಫಿಕೇಷನ್. ಆವಾಗ ಮಾತ್ರ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಬಟ್ ವಿನಾಕಾರಣ ನೀವು ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ 2 lakh rupees ಸೆಕ್ಯೂರಿಟಿ ಡಿಪಾಸಿಟ್ನ ಮುಟ್ಟುಗೋಲು ಮಾಡ್ಕೊಳ್ತಾರೆ, ನಿಮಗೆ ಬರೋದಿಲ್ಲ, ರಿಫಂಡ್ ಆಗೋದಿಲ್ಲ. ಬಟ್ KEನಲ್ಲಿ ಏನಾಗುತ್ತೆ ಅಂದರೆ ನೀಟ್ ಸಂಬಂಧಪಟ್ಟ ಹಂಗೆ ಆಗಲಿ ಮೊದಲನೇ ರೌಂಡ್ ಅಥವಾ ಎರಡನೇ ರೌಂಡಿಗೆ ಜಾಯ್ನ್ ಆಗಬೇಕು ಅಂದರೆ ಅಟೆಂಡ್ ಮಾಡಬೇಕು ಅಂದರೆ ನಿಮ್ಗೆ ಯಾವುದೇ ರೀತಿ ಕಾಷನ್ ಡಿಪಾಸಿಟ್ ಒಟ್ಟಾಗಿರೋದಿಲ್ಲ. ಬಟ್ KEನಲ್ಲಿ ನಿಮಗೆ 3ನೇ ರೌಂಡ್ ಅಂದರೆ ಮಾಪ್ ಅಪ್ ರೌಂಡ್ ಬಂದಾಗ
ಯಾರು ಮೆಡಿಕಲ್ಗೆ ಟ್ರೈ ಮಾಡಬೇಕಂತಿರೋ ಕಂಪಲ್ಸರಿ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕಾಗುತ್ತೆ. ಮಿನಿಮಮ್ 1 lakh ರೂಪಾಯಿ. ಕಾಮನ್ಲಿ ಇದು ಕೆ ಮೇಲೆ ಡಿಪೆಂಡ್ ಆಗಿರುವಂಥದ್ದು. 1 lakh ರೂಪಾಯಿ ಕಾಷನ್ ಡಿಪಾಸಿಟ್ ಕೊಟ್ಟ ನಂತರವೇ ಮಾಪಪ್ ರೌಂಡ್ ಆಗಿರ್ಬೋದು, ಸ್ಟೇ ವೇಕೆನ್ಸಿಗೆ ನೀವಲ್ಲಿ ಟ್ರೈ ಮಾಡ್ಬೋದು. ಓಕೆ, ಅರ್ಥ ಆಯ್ತು ಗೊತ್ತಾಯಿತು. ಒಟ್ಟಾಗಿ ಕೆಇನಲ್ಲಿ ನಾವು ಜುಲೈ 15-20 ಆದ ನಂತರವೇ ನಮ್ಮ ಹತ್ರ ಮೊದಲನೇ ರೌಂಡ್ ನಡೆಸುವಂಥ ಸಾಧ್ಯತೆ ಇದೆ. ಒಟ್ಟಾಗಿ NMCಲಿಂದ ಮೊದಲು ಶೆಡ್ಯೂಲ್ ಬರಬೇಕು, ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಓಕೆ, ಬಟ್ ಎನಿವೇ ಏನೇ ಅಪ್ಡೇಟ್ ಬರಲಿ, ಏನೇ ನೋಟಿಫಿಕೇಷನ್ ಬರಲಿ, ಅಪ್ ಟು ಅಡ್ಮಿಷನ್ ಆಗುವವರೆಗೂ ನಿಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡಲು ನಾವು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.